ವಿಶ್ವ ನೀರಿನ ದಿನಾಚರಣೆ. ಇದರ ಪ್ರಯುಕ್ತ ನಾವು ನೀರಿನ ಸದ್ಬಳಕೆ ಯಾವ ರೀತಿಯಾಗಿ ಮಾಡ್ಕೋಬೇಕು, ಉಳಿಸಬೇಕು ನೀರು ಅಂತಕ್ಕಂಥ ವಿಚಾರದ ಮೇರೆಗೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಮೂಲ ಉದ್ದೇಶ ನಾವೆಲ್ಲರೂ ಕೂಡ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಮತ್ತು ಆಂಧ್ರ ಪ್ರದೇಶದ ಕರ್ನೂಲು, ಕಡಪ, ತೆಲಂಗಾಣ, ಇವತ್ತು ತೆಲಂಗಾಣ ರಾಜ್ಯದ 2 ಜಿಲ್ಲೆಗಳು, ಎಲ್ಲ ಸುಮಾರು 3 ರಾಜ್ಯಗಳ 9 ಜಿಲ್ಲೆಗಳ ರೈತರು ನಾವೆಲ್ಲ ಕೂಡ ತುಂಗಭದ್ರಾ ಜಲಾಶಯ ವ್ಯಾಪ್ತಿಗೆ ಒಳಪಟ್ಟಿದ್ದೀವಿ. 16,70,000 ಎಕರೆ ಇವತ್ತಿನ ನಾವು ನೀರಾವರಿ ಹೊಂದಿರತಕ್ಕಂಥ ತುಂಗಭದ್ರಾ ಜಲಾಶಯ ವ್ಯಾಪ್ತಿ ರೈತರು. ನಾವು ಯಾಕೆ ಇವತ್ತಿನ 33 TMC ಹೂಳು ತುಂಬೈತೆ ಅಂತ ಹೇಳೋಕ್ಕೆ 30 ವರ್ಷ ಆಯ್ತು. ಒಬ್ಬ ಜನಪ್ರತಿನಿಧಿಗಳು ಕೂಡ ಒಂದು ಪಕ್ಷದಿಂದ ಹೂಳು ತೆಗೆಯೋ ಪ್ರಯತ್ನ ಮಾಡಲ್ಲ. ನೀವೆಲ್ಲ ನೀರಾವರಿ ತಜ್ಞರಿಂದ ಕೇಳಿರ್ತಕ್ಕಂಥದ್ದು ತಪ್ಪು ಕಲ್ಪನೆ. ಆ ನೀರಾವರಿ ತಜ್ಞರು ಹೇಳ್ತಕ್ಕಂಥದ್ದು ಏನು ಹೇಳ್ತಿದ್ದಾರೆ, ಅವರು ತಮ್ಮ ಅನುಕೂಲತೆಗೆ ತಕ್ಕಂಗೆ ಹೇಳ್ತಾರೆ. ಅವರು ಹೂಳು ತೆಗಿಯೋಕ್ಕಾಗಲ್ಲ, 20,000 ಎಕರೆ ಬೇಕಂತಾರೆ. 20,000 ಎಕರೆ ಯಾವುದು ಬೇಕಾಗಿಲ್ಲ. ಎಡಭಾಗದಾಗ ಬಲಭಾಗದಾಗ ಲಕ್ಷಾಂತರ ಎಕರೆ ರೈತರು ಹೊಲಗಳಿದಾವ. ಆ ರೈತರಿಗೆ ಏನೋ ಬೇಕು, ರಸ್ತೆ ಬೇಕು. ಜಲಾಶಯದಾಗ ಹೋಗ್ತಕ್ಕಂಥ ರಸ್ತೆಗಳನ್ನು ಮಾಡಿಕೊಡ್ರಿ ಎಡಭಾಗದಲ್ಲಿ, ಬಲಭಾಗದಲ್ಲಿ. ಅಲ್ಲಿ ಒಳಗಡೆ ಗ್ರಾವಲ್ ಐತೆ, ಉಸುಗ ಐತೆ, ಕಲ್ಲು ಐತೆ, ಇವತ್ತು ಮಣ್ಣು ಐತೆ. ಇಟ್ಟಿಗೆ ಕಾರ್ಖಾನೆಗಳವ್ರಿಗೆ ಹೇಳ್ರಿ, ಇವತ್ತು ನಮ್ಮ ಅನೇಕ ಕಾರ್ಖಾನೆಗಳು ಜಲಾಶಯದ ಎಡಭಾಗ ಬಲಭಾಗದಲ್ಲಿ ಜಲಾಶಯದನ್ನು ನೀರನ್ನು ಉಪಯೋಗಿಸಿರ್ತಕ್ಕಂಥ ಅನೇಕ ಇವತ್ತಿನ ಕಾರ್ಖಾನೆಗಳಿದಾವೆ. ಬೃಹತ್ ಕಾರ್ಖಾನೆಗಳವರಿಗೆ ಮಾರ್ಚ್, ಏಪ್ರಿಲ್, ಮೇ ತಮ್ಮಲ್ಲಿರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ಗಳನ್ನ ತಾವೆಲ್ಲ ಇವನ್ನ ಲಾರಿಗಳಾಗಿರ್ಬೋದು, ಏನು ಇವತ್ತು JCB ಆಗಿರ್ಬೋದು, ಇಟಾಚ್ ಆಗಿರ್ಬೋದು, ನೀವೆಲ್ಲವೂ 3 ತಿಂಗಳು ಕಳಿಸಿ ಎಲ್ಲ ಹೂಳೆತ್ತಕ್ಕಂಥ ಪ್ರಯತ್ನಕ್ಕೆ ಬರ್ರಿ. ನಿಮಗೆ ನೀರು ಬೇಕಾದರೆ ಹೂಳು ತೆಗಿರಿ, ಇಲ್ಲ ಹೂಳು ತೆಗೆದ್ರೆ ನಿಮಗೆ ನೀರು ಬೇಡ. ಆ ರೀತಿಯಾಗಿರ್ತಕ್ಕಂಥ ಒಂದು ಕ್ರಮ ಇವತ್ತು ಯಾಕೆ ಸರ್ಕಾರ ತೆಗೆದುಕೊಳ್ಬಾರ್ದು? ಕೋಟ್ಯಾನುಗಟ್ಟಲೆ ಇವತ್ತಿನ ಅವ್ರಿಂದ ಏನು ಅನ್ಯಾಯ ಆಗ್ತೈತೆ ನಮಗೆ. ಹಂಗಾಗಿ ಇಂತಿಂಥ ಬೃಹತ್ ಇವತ್ತು ನಮ್ಮ ಕಾರ್ಖಾನೆ ಇಟ್ಕೊಂಡು ನಮ್ಗೆ ಯಾಕೆ ಅನ್ಯಾಯ ಆಗ್ತೈತೆ? ದಯವಿಟ್ಟು ನಾವು ಅನ್ಯಾಯ ಹಾಕಿ ಬಿಡೋದು ಬೇಡ. ಇವತ್ತು 2017ರಲ್ಲಿ ತಮ್ಮೆಲ್ಲರ ಸಹಕಾರದ ಮೇರೆಗೆ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಜಿಲ್ಲೆಗಳ ರೈತರೆಲ್ಲರೂ ಒಡಗೂಡಿ ಇವತ್ತು ಹೂಳೆತ್ತಕ್ಕಂಥ ಒಂದು ತಿಂಗಳ ಪ್ರಯತ್ನ ಮಾಡಿದ್ವಿ. 30 ಲಕ್ಷ ರೂಪಾಯಿ ಇವತ್ತಿನ ಎಲ್ಲ ದೇಣಿಗೆ ಬಂದಿತ್ತು. 30 ಲಕ್ಷ ರೂಪಾಯಿ ಇವತ್ತು ಖರ್ಚು ಮಾಡಿದ್ದೀವಿ. ಆ ಲೆಕ್ಕಪತ್ರವನ್ನು ಕೂಡ ಒಪ್ಪಿಸ್ಬಿಟ್ಟಿದ್ದೇವೆ. ಯಾರಾದರೂ ನೀರಾವರಿ ತಜ್ಞರಿರ್ಬೋದು ಅಥವಾ ರೈತ ಸಂಘಟನೆ ಇರ್ತಿರ್ಬೋದು, ನೀವೇನಾದರೂ ಅನ್ಯಾಯತೆ ಅನ್ನೋದಿದ್ರೆ ಅವರು ನಾವು ಈ ವೇದಿಕೆ ಮುಖಾಂತರ ಸವಾಲಾಗ್ತೀವಿ. ₹1 ಲೆಕ್ಕಪತ್ರ ತಪ್ಪು ತೋರಿಸ್ಬಿಡ್ಬೇಕು. ನಿಮ್ಮ ಕೈಲೇ ನೀವು ಲೆಕ್ಕಪತ್ರ ತೋರಿಸೋದಾಗಲ್ಲ, ಇಲ್ಲವರೆಗೆ ನೀವನ್ನು ಮುಂದುವರೆದು ಹೂಳು ತೆಗೆಯೋದಾಗಲ್ಲ, ನಮ್ಮನ್ನು ಮಾಡೋರು ಬಿಡಲ್ಲ. ರೈತರನ್ನ ಅನ್ಯಾಯ ಮಾಡಿರ್ತಕ್ಕಂಥ ರೈತ ಸಂಘದವರು ಈ ಅನ್ಯಾಯನ ಕೈಬಿಟ್ಟು ಇವತ್ತಾದರೂ ಕೂಡ ನಮ್ಮನ್ನು ಪ್ರೇರೇಪಣೆ ಮಾಡಿರಿ. ಇವತ್ತು ಹೂಳೆತ್ತಕ್ಕಂಥ ಪ್ರೇರೇಪಣೆ ಇವತ್ತು ರಾಜ್ಯ ಸರ್ಕಾರ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣದ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ಗಮನವಹಿಸಿ ಹೂಳೆತ್ತಕ್ಕಂಥ ಪ್ರಯತ್ನಕ್ಕೆ ಎಲ್ಲರೂ ಕೂಡ ರೆಡಿ ಆಗಬೇಕು. ಯಾಕೆ ನಾವು ರೈತರಿಗೆ ಇವತ್ತು ಅನ್ಯಾಯ ಆಗ್ತೈತೆ? ಕುಡಿಯೋ ನೀರಿಲ್ಲ ಇವತ್ತು, ಆದರೆ ನಿಮಗೆ ಕಾಮಗಾರಿ ಬೇಕು. ಇವತ್ತು ಹಳ್ಳಗಳು ಒಣಗ್ಯಾವ, ಅಗೆರೆಗಳು ಒಣಗ್ಯಾವ, ಕೆರೆಗಳು ಒಣಗ್ಯಾವ. ಇವತ್ತು ನಾವೆಲ್ಲರೂ ಅಳ್ತಿದ್ದೀವಿ ರೈತರ ನೀರಿಲ್ಲದೆ, ಕುಡಿಯೋ ನೀರೇ ಕೂಡ ಇಲ್ಲ. ಆದರೆ ನೀವೇ ರೈತರು ಏನು ಮಾಡ್ತಾ ಇದ್ದೀರಿ? ಸರ್ಕಾರ ಕಾಮಗಾರಿ ಚೀಲ ನೀರು ಬಿಡ್ತಾ ಇಲ್ಲ. 23 TMC ಜಲಾಶಯದ ನೀರಿದ್ರು ಕೂಡ ನಿಮಗೆ ಕಾಮಗಾರಿ ಮುಖ್ಯ ಆಗೈತೆ ಹೊರತು ರೈತರು ಮುಖ್ಯ ಆಗಿಲ್ಲ. ಈ ಪರಿಸ್ಥಿತಿ ಒಳಗೆ ಇವತ್ತು ಜನಪ್ರತಿನಿಧಿಗಳಿಗೆ ನೀರಿನ ಬಗ್ಗೆ ಸಂಪೂರ್ಣವಾಗಿ ಅರಿವು ಕಡಿಮೆ ಐತೆ. ನೀವೆಲ್ಲರೂ ಕೂಡ ಒಂದು ಕ್ಲಾಸ್ ತಗೊಂಡ್ರೆ ನಿಮಗೆ ಬಂದು ಟೀಚರಾಗಿ ನಾವೇ ಕೋಚ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತೇವೆ. ಹೂಳಿನ ಜಾತ್ರೆ ಏನು ಮಾಡಿದ್ದೀವಿ, ಅದೇ ರೀತಿಯಾಗಿ ತುಂಗಭದ್ರಾ ಜಲಾಶಯದ ತುಂಗಭದ್ರಾ ಹೂಳಿನ ಜಾತ್ರೆಯನ್ನು ಈಗ ಮೇ ತಿಂಗಳಲ್ಲಿ ಪ್ರಾರಂಭ ಮಾಡೋಕ್ಕೆ ನಾವೆಲ್ಲರೂ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದೀವಿ. ಆ ಸಿದ್ಧತೆಗೆ ನೀರಾವರಿ ತಜ್ಞರಾಗಿ ನಿವೃತ್ತಿ ಹೊಂದಿರತಕ್ಕಂಥ ಎಲ್ಲ ನಮ್ಮ ತುಂಗಭದ್ರಾ ಜಲಾಶಯದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಇಂಜಿನಿಯರ್ಗಳನ್ನ ಎಲ್ಲ ಒಂದು ವೇದಿಕೆ ಮಾಡ್ತೀವಿ. ಎಲ್ಲ ಸಂಘಟನೆಗಳನ್ನ ವೇದಿಕೆ ಮಾಡ್ತೀವಿ. ಪೂಜ್ಯ ಮಹಾಸ್ವಾಮೀಜಿಗಳರ ವೇದಿಕೆ ಮಾಡ್ತೀವಿ. ಎಲ್ಲರ ವೇದಿಕೆಗಳನ್ನು ಒಡಗೂಡಿಸಿ ಮೇ ತಿಂಗಳಲ್ಲಿ ಹೂಳೆತ್ತಕ್ಕಂಥ ಪ್ರಯತ್ನಕ್ಕೆ ನಾವೆಲ್ಲರೂ ಕೈ ಹಾಕ್ತೀವಿ ಅಂತಕ್ಕಂಥ ಮಾತನ್ನು ಈ ಮೂಲಕ ಹೇಳಕ್ಕೆ ನಾವು ಇಚ್ಛಪಡ್ತೇವೆ. ಈ ದಿನ ವಿಶ್ವ ಜಲ ದಿನದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ನಾವೇನು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ, ಇವತ್ತು ನೀರು ಎಲ್ಲರಿಗೆ ಭಾಳ ಅತಿ ಮುಖ್ಯವಾಗಿ ಬಳಕೆಗೆ ಬೇಕಾದ ಒಂದು ನೀರು. ನಮಗೆ ಇವತ್ತೇನು ನಮಗೆ 2ನೇ ಬೆಳೆಗೆ ತುಂಗಭದ್ರಾ ಜಲಾಶಯದಿಂದ ನಮಗೆ ನೀರನ್ನು ಕಡಿತಗೊಳಿಸಿ ಇವತ್ತೇನು ಗೇಟ್ಗಳನ್ನು ಅಳವಡಿಸಲು ಇವತ್ತು ಕಾರ್ಯ ಆರಂಭವಾಗಿದೆ. ಇದರ ನಂತರ ನಮಗೆ ಇವತ್ತು ನಾವು ಮುಂದಿನ ಒಂದು ಮೇ ತಿಂಗಳಲ್ಲಿ ಹೂಳಿನ ಜಾತ್ರೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಒಂದು ರೈತ ಸಂಘಟನೆಗಳು, ಒಂದು ಸ್ವಾಮೀಜಿಗಳ ಅಧ್ಯಕ್ಷತೆಯಲ್ಲಿ ಮತ್ತು ನಿವೃತ್ತ ಇಂಜಿನಿಯರ್ ಒಂದು ಸಮ್ಮುಖದಲ್ಲಿ ನಾವು ಹೂಳಿನ ಜಾತ್ರೆಯನ್ನು ಮಾಡ್ತಿದ್ದೇವೆ. ಇವತ್ತಿನ ದಿನ ವಿಶ್ವ ಜಲ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ಇವತ್ತಿನ ದಿವಸ ವಿಶ್ವ ಜಲಾಶಯ ದಿನ ಅಂತ ಹೇಳೋದಕ್ಕೆ ನಾವು ತುಂಬ ಖುಷಿ ಆಗ್ತಾ ಇದೆ. ಆದರೆ ನೀರಿಂದು ಬಳಕೆ ಚೆನ್ನಾಗಿ ಆಗ್ತಾಯಿಲ್ಲ, ಸದ್ಬಳಕೆ ಚೆನ್ನಾಗಿ ಆಗ್ತಾಯಿಲ್ಲ. ಇವತ್ತಿನ ದಿವಸ ರೈತರು ಇರ್ಬೋದು, ನಮ್ಮ ಅಧಿಕಾರಿಗಳು ಇರ್ಬೋದು, ಒಳ್ಳೆಯ ರೀತಿಯಿಂದ ಅದನ್ನು ಬಳಸ್ಕೊಂಡು ಒಳ್ಳೆಯ ಬೆಳೆಗಳನ್ನು ರೈತರು ತೆಗಿಬೇಕು ಅಂತ ಕೇಳ್ಕೊತಾ ಇದ್ವಿ. ಆದರೆ ಇವತ್ತಿನ ದಿವಸ
ನಮ್ಮ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಏನಿದಾರಲ್ಲ ಈ ನೀರಿನ ಬಗ್ಗೆ ಕಾಳಜಿ ತೋರಿಸ್ತಾ ಇಲ್ಲ. ಎಷ್ಟೆಲ್ಲ ನೀರು ವೇಸ್ಟ್ ಆಗ್ತಾ ಇದೆ, ಅದನ್ನು ಒಳ್ಳೆ ರೀತಿಯಿಂದ ಉಪಯೋಗ ಮಾಡೋದು ಹೇಳೋಂಥ ಸಾಮಾನ್ಯ ಇದನ್ನು ಕೂಡ ಹೇಳ್ತಾ ಇಲ್ಲ ಅವರು. ಹಾಗಾಗಿ ಈ ಜನಪ್ರತಿನಿಧಿಗಳು ಅಧಿಕಾರಿಗಳು ಕೂಡ ಒಳ್ಳೆ ರೀತಿಯಿಂದ ನೋಡಿಕೊಂಡ್ರೆ ಆ ನೀರು ಒಳ್ಳೆ ಉಪಯೋಗ ಕೂಡ ಆಗ್ತದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.